ಇವತ್ತು ನಾನು ರೋಸ್ಟ್ ಮಾಡಾಕತ್ತೀನಿ, ಕಿತ್ತೋದಂಗ್ ಮಾಡ್ರಿ ಅಡ್ವರ್ಟೈಸ್ಗಳನ್ನ. ನಡಿ ಈಗ ಶುರು ಮಾಡೋಣ. ಏನ್ ಶುರು ಮಾಡ್ತೀರಾ ಅಣ್ಣ ವಿಮಲಾ ಕೇಳೋದನ್ನ? ಹಾಯ್ ಸಾಗರ್. ದೇವ್ರಾಣಿ ಇಟ್ಟು ಹೇಳ್ತೀನಿ, ವಿಮಲಿನ್ ಪ್ಯಾಕೆಟ್ ನ ಓಪನ್ ಮಾಡ್ತಿದ್ದಂಗ ಧೂಳ್ ಬರ್ತತೆ ಹೊರತು ಈ ತರ ಅಕ್ಷರಗಳು ಬರಲ್ಲ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇನ್ನು ಡೈಲಿ ಜಿಮ್ ನ ವರ್ಕೌಟ್ ನ ಮಾಡಿ ಬಾಡಿನ ಹೆಲ್ದಿ ಆಗಿಟ್ಕೊಂಡಂತ ಟೈಗರ್ ಶ್ರಾಫ್ ವಿಮಲ್ ಹಾಕಂತಾನ ಅಂದ್ರೆ ನೀವು ನಂಬ್ತೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಎಷ್ಟರ ಮಟ್ಟಿಗೆ ಅನ್ರಿಯಲಿಸ್ಟಿಕ್ ಆಗಿ ತೋರ್ಸ್ಯಾರ ನೋಡ್ರಿ ಇವರು. 1 kg ಕೇಸರಿ ತಗೊಳಕ 1.5 ಲಕ್ಷದಿಂದ 4 ಲಕ್ಷ ತನಕ ದುಡ್ಡು ಬೇಕು ಅಂತದ್ರಾಗ ಇವರು ಕೇಸರಿನ ರೋಡ್ನಾಗೆಲ್ಲ ತೂರಾಡಕತ್ತಾರ. ಆಕ್ಚುಲಿ ಅಜಯ್ ದೇವಗಣ್ಣ ಬಿಟ್ರ ಇವ್ರು ಯಾರು ವಿಮಲ್ ಹಾಕ್ಯಾನಲ್ಲ. ಇನ್ನು ಇವ್ರು ಕೊಡ್ತಾರಂತ ಸಿಂಬಲ್ ನ ನೋಡ್ರಿ. ಹೇಳಕ್ ಹೋಗ್ ಬಂದೆ ಅಂತ ಕೇಳ್ದಂಗ ಐತಿ. ಎರಡಕ್ಕೆ ಹೋಗಿದ್ದೆ, ಹೋಗಿದ್ದ, ಎರಡಕ್ಕೆ ಹೋಗಿದ್ದೆ, ಹೋಗಿದಣ, ಹೋಗಿದಣ, ಹೋಗಿದ್ದಾಕೋ, ಹೋಗಿದ್ದೆ. ಕೊನೆಗೆ ಈ ಪುಣ್ಯಾತ್ಮರು ಅಕ್ಷಯ್ ಕುಮಾರ್ನು ಕರ್ಸ್ಬಿಟ್ಟಾರ. ಮಾತು ಒಂದೇ ಅಂದ್ಮೇಲೆ ಮನಸ್ಸು ಒಂದೇ ಆಗಿರ್ಬೇಕಲ್ವಾ? ಎರಡಕ್ಕೆ ಹೋಗಿದ್ದೆ, ಹೋಗಿದಣ. ನೆಕ್ಸ್ಟ್. ವರ್ಲ್ಡ್ ಮ್ಯಾಪ್ ತೋರ್ಸಕತ್ತಾರ ಅಂದ್ರ ಈ ಅಡ್ವರ್ಟೈಸ್ ಪಕ್ಕ ಒಳ್ಳೇದ ಇರ್ತತಿ. ಈಗ ಒಂದು ಹೊಸ ಗುರುತು, ರಜನಿಗಂಧ ಪಾನ್ ಮಸಾಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅದೇ ಉತ್ತಮ ಸ್ವಾದದ ಈಗ ಒಂದು ಹೊಸ ಗುರುತು. ಆನೆಸ್ಟ್ ಆಗಿ ಹೇಳ್ತೀನಿ, ಇದನ್ನ ತಿನ್ಮ್ಯಾಗ ಹೊಸ ಗುರುತಾಗೋದು ನಿಮ್ಮ ಅಲ್ಲಾಗ್ ಮಾತ್ರ. ಇಲ್ಲ, ಸರಿನೇ ಆಗ್ತಾ ಇಲ್ಲ. ಆಫೀಸ್ನಾಗ ಇವರು ಸೂಟು ಬೂಟು ಹಾಕೊಂಡು ವರ್ಕ್ ಮಾಡ್ತಿರೋದನ್ನ ನೋಡಿ ಇದ್ಯಾದ ಪಕ್ಕ ಕಂಪ್ನಿ ಆಡು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನೋಡ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡ್ತಿದ್ರು, ಇವರಿಗೆ ಒಂದ್ ಐಡಿಯಾನು ಬರಕತ್ತಿಲ್ಲ. ಇಲ್ಲ, ಸರಿನೇ ಆಗ್ತಾ ಇಲ್ಲ. ಆದ್ರ ನಮ್ಮ ಅಣ್ಣ ಗೀತಾಂಜಲಿ ಪಾನ್ ಮಸಾಲ ಹಾಕೊಂತಿದ್ದಂಗ ಸಡನ್ ಆಗಿ ಐಡಿಯಾ ಬಂದ್ಬಿಡ್ತು. ಈಗ ಸರಿಯಾಗುತ್ತೆ. ಇನ್ನು ಇವ್ನು ಹಾಕಿರಂತ ಪ್ಲಾನ್ ನ ನೋಡ್ರಿ, ಬಿಲ್ಡಿಂಗ್ ಮ್ಯಾಗ ವಜ್ರ ಇಟ್ಬಿಟ್ಟನ. ನನ್ನಾಣೆ ದರ್ಶನ್ ಅಂತೂ ಒಳ್ಳೆವನೆ, ಬೈ ಮಿಸ್ಟೇಕ್ ಆಗಿ ತಪ್ಪಾಗೋಯ್ತು ದೇವರಾಣೆ. ಆಮೇಲೆ ಇವನೇನ್ ಆಫೀಸಿಗೆ ವರ್ಕ್ ಮಾಡಕ್ ಬರ್ತಾನೋ ಇಲ್ಲ ಅಡಿಕೆ ಚೀಟಿ ಮಾರಕ್ ಬರ್ತಾನೋ ಒಂದು ಗೊತ್ತಾಗವಲ್ದು. ಗೀತಾಂಜಲಿ ಪಾನ್ ಮಸಾಲ ಯಶಸ್ಸಿನ ಕಥೆ. ಯಶಸ್ಸಿನ ಕತೆ ಅಂತೆ. ಗೀತಾಂಜಲಿ ಪಾನ್ ಮಸಾಲ ಯಶಸ್ಸಿನ ಕಥೆ. ಮೋಸ್ಟ್ಲಿ ಅಂಬಾನಿನು ಇದ ಪಾನ್ ಮಸಾಲ ಹಾಕ್ಯಂತಾನ ಅನ್ಸ್ತೈತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹುಡುಗಿನ ನೋಡಿ ಎಲ್ರು ಫಿದಾ ಆಗಕತ್ತಾರ ಅಂದ್ರ ಪಕ್ಕ ಇದು ಫೇರ್ನೆಸ್ ಕ್ರೀಮಿನ ಅಡ್ವರ್ಟೈಸ್ ಆಗಿರ್ತೈತಿ. A few moments later. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಈ ಸ್ಟಾರ್ ಪಾನ್ ಮಸಾಲ ಹಾಕಂತದಂಗ ಜನರು ಮೈಕಲ್ ಜಾಕ್ಸನ್ ಲೆವೆಲ್ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಗಂಟೆ ಮೋಸ್ಟ್ಲಿ ಮೈಕಲ್ ಜಾಕ್ಸನ್ ಸತಿಗೂ ಸ್ಟೇಜ್ ಮ್ಯಾಗ ಹೋಗಕ್ಕಿಂತ ಮುಂಚೆ ಇದನ್ನ ಹಾಕಂತದ ಅನ್ಸತಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಒಂದ್ಸಲ ಈ ಆಡ್ ನ ನೋಡ್ರಿ, ಅಣ್ಣ ತನ್ನ ಹಳೆ ಟೀಚರ್ ನ ಬಹಳ ಹೊಗಳ್ತಿರ್ತಾನ. ಛಾಯ್ ಸರ್, ನಿಮ್ಮ ಕಲಿಸುವ ವಿಧಾನವೇ ವಿಭಿನ್ನವಾಗಿತ್ತಂತೆ. ಆಕ್ಚುಲಿ ಈ ಟೀಚರು ಬಹಳ ಚೆನ್ನಾಗಿ ಪಾಠ ಹೇಳ್ಕೊಟ್ಟದ್ಕ ಇವತ್ತು ಅಣ್ಣ ಪ್ಲೇನ್ ಡಿಸೈನರ್ ಆಗ್ಯಾನಂತೆ. ಮತ್ತು ಚಾಕ್ ಎಸೆಯೋದ್ರಿಂದ ನಿಮ್ಮ ಸ್ಟೂಡೆಂಟ್ ಇದ್ದಾನಲ್ಲ ವರುಣ್, ಇವತ್ತಿನ ಲೀಡಿಂಗ್ ಪ್ಲೇನ್ ಡಿಸೈನರ್ ವರುಣ್ ಸಿಂಘಾನಿಯಾ. ನೆಕ್ಸ್ಟ್ ಈ ಪುಣ್ಯಾತ್ಮ ಒಂದು ಅಕಾಡೆಮಿನೂ ತೆಗಿತಾನ. ಪ್ಲೇನ್ ಡಿಸೈನ್ ಮಾಡೋ ಬಿಸ್ನೆಸ್ ಮ್ಯಾನ್ಗೆ ಈ ಅಕಾಡೆಮಿ ತೆರೆಯುವ ಅವಶ್ಯಕತೆ ಯಾಕೆ ಬಂತು? ಸೊ ಇವನು ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಗಳನ್ನ ಮಾಡಕ ಈ ಟೀಚರೇ ಕಾರಣ ಅಂತ ನೀವು ಅನ್ಕೊಂಡಿದ್ರ ತಪ್ಪು. ಅಣ್ಣ ಏನಂತ ಕೇಳ್ರಿ. ಏನಾದರೂ ವಿಶಿಷ್ಟವಾದದ್ದನ್ನು ಮಾಡು, ಜಗತ್ತೇ ಅನುಸರಿಸುವಂತದ್ದು ರಜನಿಗಂಧ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಕ್ಚುಲಿ ಎಲ್ಲದಕ್ಕಿಂತ ವರ್ಸ್ಟ್ ಫೇರ್ನೆಸ್ ಕ್ರೀಮಿನ ಆಡ್ಸ್ ಗಳು ಇರ್ತಾವು. ನಾವು ದಿನ ಉಪಯೋಗಿಸ್ತೀವಿ ವಿಕೋ ಟರ್ಮರಿಕ್ ಕ್ರೀಮ್. ನೀವು ವಿದೇಶಿ ಕಾಸ್ಮೆಟಿಕ್ ಲೋನ ಬಿಡಿ,
ಸ್ವದೇಶಿ ಆಯುರ್ವೇದದ ಗುಣದಿಂದ ನಮ್ಮ ತರ ಜ್ವಲಿಸಿ. ನಿಮ್ ತರ ಜೋಳಿಸಾಕ ನಮಗೂ ಇಷ್ಟ ಆಕ, ಆದ್ರೆ ಏನ್ ಮಾಡೋದು, ಈ ಕ್ರೀಮ್ಗಳನ್ನ ನೀವು ಹಚ್ಕೊನಲ್ಲ. ಸೊ ಅದಕ್ಕೋಸ್ಕರ ನನಗೂ ಒಂದಷ್ಟು ಆಕ್ನಿ ಅಲ್ಲಿ ಕಾಣ್ತಾ ಇತ್ತು. ಸೊ ಅವಾಗ ನಾನು ಮಾಡೋದೇನಂದ್ರೆ, ಪ್ಲೀಸ್ ಕ್ರೀಮ್ಸ್ ಮತ್ತೆ ಟ್ಯಾಬ್ಲೆಟ್ಸ್ ಆ ಥರ ಏನು ತಗೊಳಕ್ ಹೋಗ್ಬೇಡಿ, ವಿಕೋ ಉಪಯೋಗಿಸಿ ಸ್ವದೇಶಿ ಮೆರುಗು ಪಡೆಯಿರಿ. ಪ್ಲೀಸ್ ಕ್ರೀಮ್ಸ್ ಮತ್ತೆ ಟ್ಯಾಬ್ಲೆಟ್ಸ್ ಆ ಥರ ಏನು ತಗೊಳಕ್ ಹೋಗ್ಬೇಡಿ, ವಿಕೋ ಉಪಯೋಗಿಸಿ ಸ್ವದೇಶಿ ಮೆರುಗು ಪಡೆಯಿರಿ. ಇನ್ನು ಈ ಆಡ್ ನ ನೋಡ್ರಿ, ಕರ್ರುಗಿರ ಅಂತ ಈ ಹುಡುಗಿ ಫೇರ್ನೆಸ್ ಕ್ರೀಮ್ ನ ಹಚ್ಕೊಂಡ್ಲು. ಮಾರ್ಕೆಟ್ ನಲ್ಲಿ ಎಷ್ಟೋ ಫೇರ್ನೆಸ್ ಕ್ರೀಮ್ಸ್ ಲಭ್ಯ. ಬಟ್ ರಿಯಾಲಿಟಿಗ ಈಕಿ ಟೀನೇಜ್ ಫಿಲ್ಮಿನ್ ಹೀರೋಯಿನ್. ಈಕಿ ರಿಯಲ್ ಲೈಫ್ ನಾಗ ಬೆಳ್ಳಕ್ಕಿ ಇದ್ದಂಗ ಅದಳ. ಬೆಳ್ಳಗಿರ ಈಕಿಗೆ ಕರ್ರುಗಾಗ ಮೇಕಪ್ ನ ಮಾಡಿ ಈ ಕ್ರೀಮ್ ನ ಹಚ್ಚಿ ಫೇಸ್ ವಾಶ್ ಮಾಡಿಸಿ ಮತ್ತೆ ಬೆಳ್ಳಗ್ ಮಾಡ್ಬಿಡ್ತಾರೆ ಇವರು. ಮಾರ್ಕೆಟ್ ನಲ್ಲಿ ಎಷ್ಟೋ ಫೇರ್ನೆಸ್ ಕ್ರೀಮ್ಸ್ ಲಭ್ಯ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೋಡ್ರಿ, ನಿಜವಾಗ್ಲೂ ಫೇರ್ನೆಸ್ ಕ್ರೀಮ್ ಹಚ್ಕೊಂಡ್ರು ಬೆಳ್ಳಗಾಗಿದ್ರ ಆಫ್ರಿಕಾದಾಗ ಒಬ್ರು ಕರಗಿರ್ತದಲ್ಲ, ಎಲ್ರು ಈ ಫೇರ್ನೆಸ್ ಕ್ರೀಮ್ ಹಚ್ಕೊಂಡ ಬೆಳ್ಳಗಾಗ್ಬಿಡಾರು. ಇನ್ನು ಈ ಸಂತೂರ್ ಸೋಪಿನ ಆಡ್ಸ್ ಗಳನ್ನ ಯಾರು ಬರೆಯಕತ್ತಾನೋ ದೇವರಿಗೆ ಗೊತ್ತು. ನಾನು 8ನೇ ಕ್ಲಾಸ್ ಇದ್ದಾಗ ಆಡ್ಸ್ ಗಳು ಹೆಂಗಿದ್ವೋ ಇವತ್ತಿಗೂ ಅದ ಸ್ಕ್ರಿಪ್ಟ್ ನ ಫಾಲೋ ಮಾಡಕತ್ತಾವು. ಪ್ರತಿಯೊಂದು ಸಂತೂರ್ ಸೋಪಿನ ಆಡ್ ನಾಗ ಒಂದ್ ಹುಡುಗಿಗೆ ಒಂದ್ ಹುಡುಗ ಲೈನ್ ಹೊಡಿತಿರ್ತಾನ. ಇನ್ನೇನ್ ಆಕಿನ್ ಮಾತಾಡ್ಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಮಮ್ಮಿ ಅನ್ಕೊಂಡು ಆಕಿ ಮಗಳು ಬಂದ್ಬಿಡ್ತಾಳ. ಸೊ ಈ ಸೀನ್ ನ ನೋಡಿದಂತ ಆ ಹುಡುಗಂದು 12 ಆಗ್ಬಿಡ್ತತಿ. ಸೊ ಇವ್ರ ಪ್ರಕಾರ ಈ ಸೋಪ್ ನ ಹಚ್ಚಿದ್ರ ವಯಸ್ಸಾಗ್ಲಿಲ್ಲಂಗ ಯಂಗಾಗೆ ಕಾಣಿಸ್ತೀವಂತೆ. ಪಾಪ ಅದಕ್ಕ ಪ್ರತಿಯೊಂದ್ ಸಂತೂರ್ ಆಡ್ ನಾಗು ಇವ್ರು ಮಾಡೆಲ್ಸ್ ಗಳನ್ನ ಚೇಂಜ್ ಮಾಡಕತ್ತಾರ. ಆಮೇಲೆ ಈ ಪುಣ್ಯಾತ್ಮರು ಮಹೇಶ್ ಬಾಬುನ್ನು ಬಿಟ್ಟಿಲ್ಲ. ತುಂಬಾ ಅದ್ಭುತವಾಗಿತ್ತು. ಮಮ್ಮಿ ಅಣ್ಣ, ಒಂದ್ಸಲ ಆ ಕುರ್ಚಿನ ಮರ್ಚಿಟ್ಬಿಡು. ಆ ಕುರ್ಚಿನ್ ಮರ್ಚಿಟ್ಟು ಇನ್ನು ಈ ಸಂತೂರ್ ಸೋಪ್ನವರು ಸ್ಕ್ರಿಪ್ಟ್ ನ ಚೇಂಜ್ ಮಾಡಿದಾಗ ಹೆಂಗಿರ್ತದಂತ ತೋರಿಸ್ತೀನಿ ಬರ್ರಿ. ನಮ್ಮಪ್ಪನ ಕಾಲದಿಂದಾನು ಸೇಮ್ ಶಂಟು, ಇನ್ನಷ್ಟು ನೀವು ಚೂತ್ಯ ಮಾಡ್ತೆ ಶಂಟು ಶಂಟು. ಈ ಸಣ್ಣ ವಯಸ್ಸೊಳಗ ಪಕ್ಕ ಸಂತೂರ್ಲೆ ಮೇಡಮ್. ಸಂತೂರ್ ಮೇಡಮ್ ಏನ್ ಸಂತೂರ ಚಿಲೆ ಭಾಡ್ಯ ಮಷ್ಕಿರಿ ಮಾಡತ್ತೀಯನ? ನಂದ ಜೀವನ ಬೆಂಕಿ ಹತ್ತೈತಿ ಇಲ್ಲಿ. ಬಾಲ್ ವಿವಾಹ ಮಾಡ್ಕೊಂಡೆನ್ನ. ಇನ್ನು ಈ ಅಡ್ವರ್ಟೈಸ್ ನ ನೋಡ್ರಿ, ಕೆಲವು ಚಪ್ರಿಗಳು ಒಂದ್ ಹುಡುಗಿನ ರೇಗಿಸಿ ಹೋಕಾರ. ಇದನ್ನ ನೋಡಿದಂತ ಆಂಟಿ ರಚ್ಚಿಗೆದ್ದಾಳ. ನೆಕ್ಸ್ಟ್ ಆಂಟಿ ಮಗಳು ಅಲ್ಲಿ ಬಂದಾಗ ಈಕಿ ತನ್ನ ಮಗಳನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾಳ. ಪಾಪ ಈ ಹುಡುಗಿನ ಮಾರ್ಕೆಟ್ ತುಂಬಾ ನಾಯಿ ಓಡಿಸ್ದಂಗ್ ಓಡಿಸ್ಬಿಡ್ತಾಳ ಆಂಟಿ. ಸೊ ಆಂಟಿ ಇಷ್ಟೆಲ್ಲ ಯಾಕೆ ಮಾಡಿದ್ಲಂತ ನೀವ ನೋಡ್ರಿ. 100% ಪ್ಯೂರ್ ನೀಮ್ ಆಯಿಲ್. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಮಗಳನ್ನ ನಾಯಿ ತರ ಓಡಿಸಿದ್ದು ಸೋಪಿನ ಅಡ್ವರ್ಟೈಸ್ ಮಾಡಾಕ. ಯಾಕೆ ಕಳಿಸ್ತೀರಾ ಈಗ? ಇನ್ನು ಡೆಟಾಲ್ ಸೋಪ್ ನವರು ನೆಕ್ಸ್ಟ್ ಲೆವೆಲ್ ಆಡ್ಸ್ ಗಳನ್ನ ಮಾಡ್ತಾರ. ತುಂಟತನದ ಜೊತೆ ಅವನಿಗೆ ಗೆಳೆತನ ಇಲ್ಲದೆ ಇರ್ತಿದ್ರೆ ಯಾವುದು ಬೇಕಾದ. ನಾನೇನ್ರ ಸ್ಕೂಲ್ ಡ್ರೆಸ್ ನಾಗ ಕೆಸರ್ನಾಗ ಈ ತರ ಆರಿದ್ರ ನಮ್ಮಮ್ಮ ನಾಯಿ ಹೊಡ್ದಂಗ್ ಹೊಡೆದ್ರಾಕಿ. ಇನ್ನು ಈ ಹುಡುಗನ ಅಮ್ಮ ನೋಡ್ರಿ, ಮಗ ಇಷ್ಟು ಗಲೀಜ್ ಮಾಡ್ಕೊಂಡ್ ಬಂದಿದ್ರು ನಾಯಿ ಹೊಡ್ದಂಗ್ ಹೊಡೆದ್ ಬಿಟ್ಟು ಸ್ಮೈಲ್ ಕೊಡಕತ್ತಾಳ. ಇನ್ನು 99.9% ಜಮ್ಸ್ ನ ಸಾಯ್ಸ ಅಂತ ಈ ಸೋಪ್ ಕೈಲಿ ಉಳ್ಕಿರೋ 1% ಜಮ್ಸ್ ನ ಸಾಯ್ಸಕ್ ಆಗ್ವಲ್ದು. ನೋವಿದೆ, ಆಕ್ರೋಶ ಇದೆ. ನಮ್ ಕೋಲ್ಗೇಟ್ ಟೂತ್ ಪೇಸ್ಟ್ ನರಂತರೂ ಎಲ್ಲಿ ಬೇಕಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರ. ಸೊ ಬೇಸಿಕಲಿ ಈ 4 ಜನ ಈ ಕಾಯಿ ಒಳಗಡೆ ಒಕ್ಕೊಂಡಿದ್ರಂತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ನಮ್ ಪೇಸ್ಟ್ ನಾಗ ಉಪ್ಪು, ಖಾರದ ಪುಡಿ, ಅರ್ಶಿನ ಪುಡಿ, ಕರಿಬೇವು ಎಲ್ಲವೂ ಅದಾವಕ್ಕ. ನೋಡ್ರಿ, ನಮ್ ಸಮಂತ ಅಕ್ಕ ವಾಸಿ ಕಾಯಿ ಒಳಗಡೆಯಿಂದ ಬಂದ್ಲು. ಆದ್ರ ಪ್ರಿಯಾಂಕಾ ಚೋಪ್ರಾ ಡೈರೆಕ್ಟ್ ಆಗಿ ಮರ್ದಿಂದಾನ ಕೆಳಗಾರ್ಬಿಡ್ತಾಳ. ರಕ್ತ ಇಷ್ಟ ದಿನ ಬರೀ ಉಪ್ಪು ಐತಂತ ಅಷ್ಟ ಕೇಳ್ತಿದ್ರು, ಈಗ ನಿಮ್ನು ಕೇಳಾಕತ್ತಾರ ಇವ್ರು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀಮಿವೆಯಾ? ಉಪ್ಪು ಮತ್ತು ನೀರು. ನೆಕ್ಸ್ಟ್ ಈ ಕ್ಲೋಸ್ ಅಪ್ ನರ್ನ ನೋಡ್ರಿ, ಹುಡುಗನ್ ಬಾಯಿಂದ ಕೆಟ್ಟ ವಾಸನೆ ಬರ್ತದಂಗ ಹುಡುಗಿ ಅಲ್ಲಿಂದ ಓದ್ಲು. ನೆಕ್ಸ್ಟ್ ಅಣ್ಣ ಕ್ಲೋಸ್ ಅಪ್ ಇಂದ ಹಲ್ ತಿಕ್ಕಿ ಬಂದ್ಮ್ಯಾಗ ಅಕ್ಕ ಫುಲ್ ಅಂಟ್ಕೆನಕತ್ತಾಳ ಇವನಿಗೆ. ಇನ್ನು ಈ ಆಡ್ನಾಗ ಹುಡುಗ ಹುಡುಗಿ ಬುಕ್ ಗಳನ್ನ ಹುಡುಕ್ತಿರ್ತಾರ. ಬಟ್ ಕ್ಲೋಸ್ ಅಪ್ ಇನ್ ದಯೆಯಿಂದ ಲಿಪ್ ಕಿಸ್ ಮಾಡ್ಬಿಡ್ತಾರ. ಕತ್ರಿನಾ ಕೈಫ್ ಮಾಡ್ರಿ ಅಂತ ಸ್ಲೈಸಿನ ಆಡ್ ಏನಾದ್ರು ನೀವು ನೋಡ್ಬಿಟ್ರ ಇದೇನ್ ಜ್ಯೂಸಿನ ಆಡೋ ಇಲ್ಲ ದಬಡಿ ದಿಬಡಿ ಆಡೋ ಅಂತ ನಿಮಗೆ ಗೊತ್ತಾಗಲ್ಲ. ಇನ್ನು ನಮ್ ಕಟ್ರಿನಾಕ ಎಷ್ಟ್ರ ಮಟ್ಟಿಗೆ ರಚ್ಚಿಗೆದ್ದಾಳ ಅಂದ್ರ ಅಕ್ಕ ಜ್ಯೂಸಿನ ಬಾಟ್ಲಿನ ತಿನ್ನಕ್ ಹತ್ಬಿಟ್ಲು ಇಲ್ಲಿ. ಇನ್ನು ಈ ಅಕ್ಕನ ನೋಡ್ರಿ, ಮಾವನ ಹಣ್ಣ ಎಷ್ಟು ವಿಯರ್ಡ್ ಆಗಿ ತಿನ್ನಕತ್ತಾಳ.
ಹಾರ್ಪಿಕ್ಕಿನ ಆಡ್ಗಳನ್ನ ಮಾಡಾರಂತ್ರು ಡೈರೆಕ್ಟ್ ಆಗಿ ನಿಮ್ ಬಾತ್ರೂಮಿಗೆ ಬಂದ್ಬಿಡ್ತಾರ. ನಾನು ಇದನ್ನು ಪ್ರತಿದಿನ ಡಿಟರ್ಜೆಂಟ್ ನಿಂದ ಸರಿಯಾಗಿ ಸ್ವಚ್ಛ ಮಾಡ್ತೇನೆ. ಆದ್ರೆ ಬಾತ್ರೂಮ್ಗೆ ಇದು ಸಾಕಾಗೋಲ್ಲ. ಇನ್ನು ಈ ಹಾರ್ಪಿಕ್ ನವರು ಕರೆಕ್ಟ್ ಆಗಿ ನಾವು ಮಧ್ಯಾಹ್ನ ಊಟಕ್ಕೆ ಕುಂತಾಗ ಅಡ್ವರ್ಟೈಸ್ ಆಗ್ತಾರ. ಲಿಫ್ಟ್ ನ ಹೋಗಕಾರ ಒಂದು ಡಾಕ್ಟ್ರು ಒಂದು ಆಂಟಿಗೆ ಡೋಮ್ಯಾಕ್ಸ್ ಬಗ್ಗೆ ಹೇಳ್ತಾರ. ಬಟ್ ಆಂಟಿ ಇದ್ರ ಬಗ್ಗೆ ನಂಬ್ಲಿಲ್ಕ ಅಕ್ಕ ಡೈರೆಕ್ಟ್ ಆಗಿ ಅವ್ರ ಟಾಯ್ಲೆಟ್ ಬಂದು ಕ್ಲೀನ್ ಆಗಿ ಮಾಡ್ಬಿಡ್ತಾಳ. ಈಗ ಟಾಯ್ಲೆಟ್ ಕ್ಲೀನ್ ಆಗೈತಂತ ಅಕ್ಕ ಯಾವ ತರ ಪ್ರೂವ್ ಮಾಡ್ತಾಳ ನೋಡ್ರಿ. ಈಗ ಈ ಟಾಯ್ಲೆಟ್ ನ ಕೈ ಹಾಕಿದ್ ನೋಡಿ ನನಗೆ ಡಾಗ್ ಸತೀಶ ನೆನಪಾಗ್ಬಿಟ್ಟ. ನೆಕ್ಸ್ಟ್ ನಾನ್ ನಿಮಗೆ ತೋರ್ಸಂತ ಆಡ್ ನ ನೋಡಿದ ಮ್ಯಾಗ ನಿಮಗೆ ನಿಮ್ ಜೀವನದ ಮ್ಯಾಗ ಜಿಗುಪ್ಸೆ ಬಂದ್ಬಿಡ್ತೈತಿ. ಇಲ್ಲಿ ಡ್ಯಾನ್ಸ್ ಮಾಡ್ಕೊಂತ ಬರ್ತಿರೋದು ಕಾಂಡಮ್ಸ್ಗಳು. ಇನ್ನು ಇಷ್ಟೊಂದು ಖುಷಿಯಿಂದ ಆಕ್ಟ್ ಮಾಡ್ತಾರಂತ ಇವನಿಗೆ ಎಷ್ಟು ಪೇಮೆಂಟ್ ಕೊಟ್ಟಿರ್ಬೋದಂತ ನೀವ ಕಮೆಂಟ್ ಮಾಡ್ರಿ. నా పేరే నిరోధు రన్న నన్నెప్పుడు మరువకు మన్న అండోము బుక్కను రన్న నేను మీకు అవసరమన్నా. ನೀವೇನೇ ಹೇಳ್ರಿ ಸ್ಟೆಪ್ಸ್ ಅಂತೂ ಬಹಳ ಚೆನ್ನಾಗದವು. నా పేరే నిరోధు రన్న నన్నెప్పుడు మరువకు మన్న అండోము బుక్కను రన్న నేను మీకు అవసరమన్నా. రంగు సువాసన తోటి తయారు చేసిన రన్న. ಇನ್ನು ಈ ಪುಣ್ಯಾತ್ಮರಿಗೆ ಪ್ಯಾಂಟ್ನು ಹಾಕ್ಸಿಲ್ಲ ಇವರು. ಸೊ ಇವತ್ತಿಗೆ ಇಷ್ಟ. ಇನ್ನು ಈ ಅಡ್ವರ್ಟೈಸಿಂಗ್ ವಿಡಿಯೋ ಮಾಡಿರೋದು ನಾನು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.